ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಸೋತು ಹೋಗಿದ್ದೀರಾ? ಸಹಾಯಕ್ಕಾಗಿ ಅನೇಕರ ಬಳಿಗೆ ಹೋಗ್ತಿದ್ದೀರಾ? ನನ್ನ ಸ್ನೇಹಿತರನ್ನು ನೋಡಿ ಬಯಸಿ ಹೋದೆ, ಸಹಾಯ ಮಾಡ್ತಾರೆ ಅಂತ. ಅವರು ನನಗೆ ಸಹಾಯ ಮಾಡಲಿಲ್ಲ. ಕುಟುಂಬದವರ ಬಳಿಗೆ ಹೋದೆ, ಅವರು ಕೂಡ ನನಗೆ ಸಹಾಯ ಮಾಡಲಿಲ್ಲ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿದ್ದೆ, ಯಾರು ನನಗೆ ಸಹಾಯ ಮಾಡಲಿಲ್ಲ. ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನನ್ನ ಮೇಲೆ ಇರುವಂಥ ಯಜಮಾನರು ಕೂಡ ನನಗೆ ಸಹಾಯ ಮಾಡಲಿಲ್ಲ. ಸೋತು ಹೋಗಿದ್ದೀರಾ? ಪ್ರಯತ್ನದ ಮೇಲೆ ಪ್ರಯತ್ನ, ಯಾರಾದರೂ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಸಹಾಯ ಮಾಡುವಂಥ ವ್ಯಕ್ತಿಗಳನ್ನ, ಕರಗಳನ್ನ ನೋಡಿ ಸಾಕಾಗಿ ಸೋತು ಹೋಗಿದ್ದೀರಾ? ಸ್ವಾಮಿ ನಿಮ್ಮನ್ನು ನೋಡಿ ಮಾತನಾಡ್ತಿದ್ದಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ ಒಂದು ವಾಗ್ದಾನ ಮಾಡ್ತಿದ್ದಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಹೌದು, ಸ್ವಾಮಿ ಹೇಳ್ತಿದ್ದಾನೆ, ಹೌದು, ನೀನು ಎಲ್ಲರನ್ನ ಹುಡುಕಿ ಪ್ರಯತ್ನ ಮಾಡಿ ಸೋತು ಹೋದೆ. ಎಲ್ಲರಿಂದ ಸಹಾಯನ ಬಯಸ್ತೆ, ಯಾರು ನಿನಗೆ ಸಹಾಯ ಮಾಡಲಿಲ್ಲ. ಆದ್ರೆ ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಹೌದು, ನಾನು ನಿನಗೆ ಸಹಾಯ ಮಾಡ್ತೀನಿ. ದೇವರು ನನಗೆ ಸಹಾಯ ಮಾಡ್ತಾನ? ದೇವರು ನನಗೆ ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು? ಹೌದು, ಸ್ವಾಮಿ ಅದಕ್ಕೆ ನೋಡಿ ಹೇಳ್ತಾನೆ, ಹೌದು, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ಮನುಷ್ಯನಲ್ಲ. ನೋಡಿ ಎಷ್ಟು ಒಳ್ಳೆ ದೇವರು ಅಲ್ವಾ ಪ್ರೇರೆ? ಯಾವುದೋ ಒಂದು ಸಹಾಯ ನಿಮಗೆ ಬೇಕಾಗಿರ್ಬೋದು, ಯಾರಾದ್ರೂ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಯಾವ ವ್ಯಕ್ತಿಯನ್ನ ನೀವು ಎದುರು ನೋಡ್ತಿದ್ದೀರೋ, ಯಾವ ಮುಖಗಳನ್ನ ನೋಡ್ತಿದ್ದೀರೋ, ಯಾವ ಕೈಗಳನ್ನ ನೋಡ್ತಿದ್ದೀರೋ, ಪ್ರಿಯರೇ, ಆ ಕೈಗಳು, ಆ ಮುಖಗಳು ಪರಿಚಯವಾಗಿದ್ರು ಕೂಡ ಇಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಲಿಲ್ವಲ್ಲ, ನಮಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ನಿಲ್ವಲ್ಲ ಅಂತೇಳಿ ಸೋತು ಹೋಗಿದ್ದೀರಾ? ಚಿಂತೆಯಲ್ಲಿದ್ದೀರಾ? ಬಲು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಯಾರು ನಮ್ಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಸಹಾಯ ಮಾಡೋ ವ್ಯಕ್ತಿಗಳನ್ನ ಹುಡುಕ್ತಿದ್ದೀರಾ? ಯೇಸು ಸ್ವಾಮಿ ನಿಮ್ಗೆ ಸಹಾಯ ಮಾಡ್ತಾನೆ. ಯೇಸು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಹೌದು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. ನಿಮಗೆ ಸಹಾಯ ಮಾಡ್ಲಿಕ್ಕಾಗಿ ಯೇಸು ನಿಮ್ಮ ಬಳಿಗೆ ಬಂದಿದ್ದಾನೆ. ಪ್ರೇರೆ, ನೀವು ಆತನ ಮೇಲೆ ವಿಶ್ವಾಸ ಇಡೋದಾದ್ರೆ, ನೀವು ಆತನ ಮೇಲೆ ನಂಬಿಕೆ ಇಟ್ಟು ಕರೆಯೋದಾದ್ರೆ, ಖಂಡಿತವಾಗಿ ನಿಮಗೆ ಅವಶ್ಯಕತೆಗಳ ಮಧ್ಯದಲ್ಲಿ ಆತನ ಸಹಾಯ ಮಾಡ್ತಾನೆ. ಆತ ನಿಮ್ಮ ನೋಡಿ ಹೇಳ್ತಾನೆ, ಹೌದು, ನಾನು ನಿನಗೆ ಒಂದು ವಾಗ್ದಾನ ಮಾಡ್ತಿದ್ದೀನಿ, ಹೌದು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ದೇವರು ಹೇಳ್ತೀನಿ. ಯಾವ ಸಹಾಯ ನಿಮಗೆ ಬೇಕು? ಆರೋಗ್ಯದ ಸಹಾಯ ಬೇಕಾ? ಶರೀರದಲ್ಲಿ ಒಂದು ಸ್ವಸ್ಥತೆ ಬೇಕಾ? ಬಿಡುಗಡೆ ಬೇಕಾ? ಕುಟುಂಬದಲ್ಲಿ ಸಮಾಧಾನ ಬೇಕಾ? ಯಾವುದೋ ಒಂದು ಕಾರ್ಯಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಬಿಡುಗಡೆ ಬೇಕಾ? ಯಾವುದೋ ಒಂದು ಪಾಪದ ಯೋಚನೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದರಿಂದ ನಿಮಗೆ ಬಿಡುಗಡೆ ಬೇಕಾ? ಅಥವಾ ಯಾವುದೋ ಒಂದು ಆಲೋಚನೆ ಬೇಕಾ ನಿಮಗೆ? ಒಂದು ಮಾರ್ಗ ನಡೆಸುವಿಕೆಗಾಗಿ, ಯಾವುದೋ ಕಾರ್ಯಗಳಿಗಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ, ಸರಿಯಾದ ಒಂದು ದೈವಿಕ ಆಲೋಚನೆ ಬೇಕು ಅಂತ ಹೇಳ್ತೀರಾ? ಹಾಗಾದ್ರೆ ದೇವರು ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ. ಹೌದು ಪ್ರೇರೆ, ಭಕ್ತನಾದ ದಾವೀದನು ಹೇಳ್ತಾನೆ, ನನಗೆ ಸಹಾಯ ಬರುವಂತ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನ ಎತ್ತುತ್ತೇನೆ. ನನಗೆ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶ ಉಂಟು ಮಾಡಿದಂತ ಯೆಹೋವನಿಂದಲೇ ನನಗೆ ಸಹಾಯ ಬರ್ತದೆ ಎಂಬುದಾಗಿ ಕೀರ್ತನೆ 121 ವಚನದಲ್ಲಿ ಹೇಳ್ತಾನೆ. ಆದ್ರಿಂದ ನಿಮ್ಮ ಕಣ್ಣುಗಳು ಮನುಷ್ಯರನ್ನ ಹುಡುಕದೆ, ಮನುಷ್ಯರ ಕೈಗಳನ್ನು ನೋಡದೆ, ಪರಿಸ್ಥಿತಿಗಳನ್ನು ನೋಡದೆ, ನಿಮಗೆ ಬರುವಂತ ವರಮಾನಗಳನ್ನು ನೋಡದೆ, ದೇವರ ಕಡೆಗೆ ನಿಮ್ಮ ಕಣ್ಣುಗಳನ್ನ ಎತ್ತುವಾಗ, ದೇವರ ಕಡೆಗೆ ನೀವು ವಿಶ್ವಾಸ ಇಟ್ಟು ನೋಡುವಾಗ, ದೇವರ ಕಡೆಗೆ ನೀವು ಮುಖವೆತ್ತಿ, ಅಂದ್ರೆ ದೇವರ ಕಡೆಗೆ ನೀವು ಮನಸ್ಸಾರೆ ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸುವಾಗ ನಿಮಗೆ ಅವಶ್ಯವಾಗಿರೋ ಸಹಾಯ ಆತನಿಂದಲೇ ಬರ್ತದೆ ಪ್ರೇರೆ. ಅದಕ್ಕೆ ಆತ ನೋಡಿ ಹೇಳ್ತಿದ್ದಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ. ಯಾವ ವಿಧವಾದ ಸಹಾಯ ಬೇಕು? ಕರ್ತನು ಸಹಾಯ ಮಾಡ್ತಾನೆ. ಮನುಷ್ಯರು ನಮ್ಗೆ ಸಹಾಯ ಮಾಡ್ತಾರೆ, 1 ಸಾರಿ ಮಾಡ್ಬೋದು, 2 ಸಾರಿ ಮಾಡ್ಬೋದು, ಪದೇ ಮಾಡಕ್ಕಾಗ್ತದ? ಏನಪ್ಪ, ಏನೋ ಒಂದ್ ಸಾರಿ ಹೋಗ್ಲಿ ಅಂತ ಸಹಾಯ ಮಾಡಿದ್ರೆ ನಮ್ಮ ಬಳಿಗೆ ಬರ್ತಾರಲ್ಲಪ್ಪ, ನಮ್ಮನ್ನೇ ಹುಡಿಕೊಂಡು ಬರ್ತಾರಲ್ಲಪ್ಪ, ನಮ್ಮನ್ನ ಏನಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಮಾತನಾಡ್ತಾರೆ. ಆ ಮಾತುಗಳು ನಿಮ್ಗೆ ಮನಸ್ಸು ಗಾಯ ಆಗ್ಬೋದು, ಮನಸ್ಸನ್ನು ಚುಚ್ಚಬಹುದು, ನಿಮ್ಗೆ ದುಃಖ ಪಡಿಸ್ಬೋದು. ಆದ್ರೆ ದೇವರ ಬಳಿಗೆ ಬರೋದಾದ್ರೆ ಆತನ ಸಕಲ ವಿಧವಾಗಿ ನಿಮ್ಗೆ ಸಹಾಯ ಮಾಡ್ತಾನೆ. ಯಾವ ಸಹಾಯ ಬೇಕಾದ್ರೂ, ಯಾವಾಗ್ಲೂ ಬೇಕಾದ್ರೂ ನಿಮ್ಗೆ ಸಹಾಯ ಮಾಡ್ತಾನೆ. ಆತನ ಪದೇ ಏನ್ ನನ್ನ ಬಳಿಗೆ ಬರ್ತೀಯಲ್ಲ, ನಾನು ಎಷ್ಟು ಅಂತ ನಿನಗೆ ಸಹಾಯ ಮಾಡ್ಲಿ ಅಂತ ಹೇಳಿ ಯಾವತ್ತು ನಿಮ್ಮನ್ನ ದೂರ ತಳ್ಳಲ್ಲ ಪ್ರೇರೆ. ಯಾವತ್ತು ನಿಮ್ಮನ್ನ ಹೀಯಾಳಿಸಲ್ಲ, ಯಾವತ್ತು ನಿಮ್ಮನ್ನ ದುಃಖ ಪಡಿಸಲ್ಲ, ಯಾವತ್ತು ನಿಮ್ಮನ್ನ ಮನಗುಂದುವ ಹಾಗೆ ಮಾಡಲ್ಲ. ಆತನು ಯಾವಾಗ್ಲೂ ಕೂಡ
ನೀವು ಆತನ ಬಳಿಗೆ ಬರೋದಾದ್ರೆ, ಆತನ ಸನ್ನಿಧಾನಕ್ಕೆ ಬಂದು ದೇವರ ಬಳಿಯಲ್ಲಿ ಬಂದು, ದೇವರೇ ನೀನು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ನನಗೆ ಸಹಾಯ ಮಾಡು ಎಂಬುದಾಗಿ ನೀನು ಕರೆಯುವಾಗ, ಕೇಳುವಾಗ ಆತನ ಸಂತೋಷವಾಗಿ ನಿಮಗೆ ಸಹಾಯ ಮಾಡ್ತಾನೆ. ಆದ್ರಿಂದ ಆತನಿಗೆ ಯಾವ ಬೇಸರಿಕೆಯೂ ಇಲ್ಲ. ನೀನು ಆತನ ಆಲಯದಲ್ಲಿ, ಆತನ ಪಾದದಲ್ಲಿ ಬಂದು ನಿತ್ಯವೂ ಆತನ ಸಹಾಯವನ್ನು ಬಯಸೋದಾದ್ರೆ, ನಿತ್ಯವೂ ಆತನ ಸಹಾಯವನ್ನು ಎದುರು ನೋಡೋದಾದ್ರೆ, ಯಾವಾಗ್ಲೂ ನಿನಗೆ ಸಹಾಯ ಮಾಡ್ತಾನೆ, ನಿನ್ನ ಸಂಗಡನೇ ಇರ್ತಾನೆ ದೇವರು. ಎಂತ ಒಳ್ಳೆ ದೇವರಲ್ವ ಪ್ರೇರೆ. ಆದ್ರಿಂದ ನಿಮ್ಗೆ ಯಾವುದೋ ಒಂದು ಸಹಾಯ ಬೇಕಾಗಿದೆಯಾ, ದೇವರ ಬಳಿಗೆ ಬನ್ನಿ. ಯೇಸು ನಿಮ್ಮ ನೋಡಿ ಹೇಳ್ತಿದ್ದಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ. ದೇವರ ಬಳಿಯಲ್ಲಿ ನಿಮ್ಮನ್ನು ಒಪ್ಪಿಸಿ ಬೇಡಿಕೊಳ್ಳೋದಾದ್ರೆ, ಖಂಡಿತವಾಗಿ ಆತನ ಪ್ರಭಾವದ ಐಶ್ವರ್ಯ ತಕ್ಕಾಗೆ ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ ಪ್ರೇರೆ. ದೇವರ ವಾಕ್ಯನ ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ಯಾರೆಲ್ಲ ದೇವರೇ ನನಗೆ ಸಹಾಯ ಮಾಡು, ನನ್ನ ಆರೋಗ್ಯ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಭವಿಷ್ಯ ವಿಷಯದಲ್ಲಿ, ದೇವರೇ ಆತ್ಮಿಕ ವಿಷಯದಲ್ಲಿ ನನಗೆ ಸಹಾಯ ಮಾಡು, ಸೇವೆ ವಿಷಯದಲ್ಲಿ ನಮಗೆ ಸಹಾಯ ಮಾಡು, ದೇವರೇ ಸಭೆ ವಿಷಯದಲ್ಲಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯಾರೆಲ್ಲ ನಿನ್ನ ಸಹಾಯವನ್ನ ಎದುರು ನೋಡ್ತಿದ್ದಾರೋ, ಯಾರೆಲ್ಲ ನಿನ್ನ ಕರವನ್ನು ಎದುರು ನೋಡ್ತಿದ್ದಾರೋ ಸ್ವಾಮಿ, ಅವರಿಗೆ ಕರ್ತನ ನಿನ್ನ ಅದ್ಭುತಗಳು ನಡೆಯಲಿ ಅಪ್ಪ. ಪರಲೋಕದಿಂದ ಕರ್ತನ ಕರ ಚಾಚಿ ಅವರ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು ಸ್ವಾಮಿ. ಅವರಿಗೆ ಬೇಕಾಗಿರೋ ಪ್ರತಿಯೊಂದು ಸಹಾಯವನ್ನ ನೀನು ಮಾಡ್ತೀನಿ ಅಂತ ಹೇಳಿದಂತ ದೇವರು ನಂಬಿಗಸ್ತನಾಗಿದ್ದಿ. ನೀನು ಸಹಾಯ ಮಾಡಿ ಮುನ್ನಡೆಸು. ನಿನ್ನ ಮಹಿಮೆ ಅವರು ಕಾಣಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.